ನಕಲಿ ಲೋಕಾಯುಕ್ತ ಅಧಿಕಾರಿಯೋರ್ವನನ್ನು ರಾಮನಗರದ ಐಜೂರು ಪೊಲೀಸರು ಬಂಧಿಸಿದ್ದಾರೆ. ನಾನು ಲೋಕಾಯುಕ್ತ ಅಧಿಕಾರಿ ಎಂದು ರಾಮನಗರ ಉಪವಿಭಾಗಾಧಿಕಾರಿ ಕಚೇರಿ ಅಂದರೆ ಎಸಿ ಕಚೇರಿಗೆ ಜಾನ್ ಎಂಬ ವ್ಯಕ್ತಿಯೋರ್ವ ಬಂದಿದ್ದಾನೆ. ಆತ ನಾನೊಬ್ಬ ಲೋಕಾಯುಕ್ತ ಅಧಿಕಾರಿ ಎಂದು ತಿಳಿಸಿ ನನ್ನ ಸ್ನೇಹಿತನ ಖಾತೆಯೊಂದು ಆಗಬೇಕಾಗಿದೆ, ನೀವಿನ್ನೂ ಮಾಡಿಲ್ಲ, ಈತನಿಗೆ ಖಾತೆ ಮಾಡಿಕೊಡಿ ಎಂದು ಧಮಕಿ ಹಾಕಿದ್ದಾನೆ ಎಂದು ತಿಳಿದು ಬಂದಿದೆ. ಈತ ಲೋಕಾಯುಕ್ತ ಅಧಿಕಾರಿ ಎಂದು ಹೇಳಿಕೊಂಡ ನಂತರ ಎಸಿ PK ಬಿನೋಯ್ರವರಿಗೆ ಅನುಮಾನ ಬಂದು ರಾಮನಗರ ಲೋಕಾಯುಕ್ತ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಎಚ್ಚೆತ್ತುಕೊಂಡು ಬಂದಂತಹ ರಾಮನಗರ ಲೋಕಾಯುಕ್ತ ಪೊಲೀಸರು ಆತನನ್ನು ವಿಚಾರಿಸಿ ತದನಂತರ ಈತ ಲೋಕಾಯುಕ್ತ ಅಧಿಕಾರಿಯೂ ಅಲ್ಲ, ಸಿಬ್ಬಂದಿಯೂ ಅಲ್ಲ ಎಂದು PK ಬಿನೋಯ್ರವರಿಗೆ ಮಾಹಿತಿ ನೀಡಿದ್ದಾರೆ. ಐಜೂರು ಪೊಲೀಸರಿಗೆ ತದನಂತರ PK ಬಿನೋಯ್ರವರು ಮಾಹಿತಿ ನೀಡಿದ್ದು, ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ತನ್ವೀರ್ ಮತ್ತು ಸಿಬ್ಬಂದಿಗಳು ಎಸಿ ಕಚೇರಿಗೆ ಬಂದು ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಸಂಬಂಧ ಉಪವಿಭಾಗಾಧಿಕಾರಿಗಳಾದಂತಹ PK ಬಿನೋಯ್ರವರು ಐಜೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸ್ ಠಾಣೆಯಲ್ಲೂ ಸಹ ಈತ ನಾನೊಬ್ಬ KR ಪುರಂ ಲೋಕಾಯುಕ್ತ ಠಾಣೆಗೆ ಸಂಬಂಧಪಟ್ಟಂತೆ ಇನ್ಫಾರ್ಮರ್ ಎಂದು ಒಮ್ಮೆ ಹೇಳಿಕೊಂಡಿದ್ದಾನೆ. ತನ್ವೀರ್ ಹಾಗೂ ಸಿಬ್ಬಂದಿಗಳು ಆತನನ್ನು ವಿಚಾರಣೆಗೊಳಪಡಿಸಿದ್ದಾರೆ. ಈ ರೀತಿಯ ಅಧಿಕಾರಿಗಳು ಅಂದರೆ ನಕಲಿ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗುತ್ತಿದ್ದು, ಅಧಿಕಾರಿಗಳಾಗಲಿ ಹಾಗೂ ಇನ್ನಿತರ ವರ್ಗದ ಯಾವುದೇ ಜನರಾಗಲಿ ಇಂತಹವರ ವಿರುದ್ಧ ಸಿಡಿದೇಳಬೇಕು ಹಾಗೂ ಎಚ್ಚರಿಕೆ ವಹಿಸಬೇಕು ಎಂದು ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಮನವಿ ಮಾಡುತ್ತದೆ.